ವೀಕ್ಷಕ ಬಂಧುಗಳೇ, ಮೀಡಿಯಾ ಮಹಾನ್ಗೆ ಎಲ್ರಿಗೂ ಸ್ವಾಗತ. ನಾಡೋಜ ಕಾದಂಬರಿ ಬ್ರಹ್ಮ ಎಸ್.ಎಲ್. ಭೈರಪ್ಪ ಸಾವಿನಲ್ಲೂ ಹಠ ಸಾಧಿಸಿದ್ದಾರೆ. ನನ್ನ ಅಂತ್ಯ ಸಂಸ್ಕಾರ ಮಾನಸಪುತ್ರಿಯೇ ಮಾಡಬೇಕು ಅಂತ ವಿಲ್ನಲ್ಲಿ ಹೇಳಿದ್ರು. ಅದನ್ನ ಕೊನೆಗೂ ಈಡೇರಿಸಿಕೊಂಡಿದ್ದಾರೆ. ಹಾಗಾದ್ರೆ ಹಠವಾದಿ ಎಸ್.ಎಲ್. ಭೈರಪ್ಪ ವಿಲ್ ರಹಸ್ಯ ಏನು? ಮಾನಸಪುತ್ರಿ ಸಹನಾ ಬಗ್ಗೆ ಗೊತ್ತಾ? ಟ್ರಸ್ಟ್ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟಿದ್ರ ಭೈರಪ್ಪ? ಪತ್ರಕರ್ತ ವಿಶ್ವೇಶ್ವರ್ ಭಟ್ ಮನೆಯಲ್ಲಿ ಕೊನೆಯ ದಿನಗಳನ್ನ ಕಳೆದಿದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಸ್.ಎಲ್. ಭೈರಪ್ಪ ಕುಟುಂಬ ಹೇಗಿದೆ? ಎಸ್.ಎಲ್. ಭೈರಪ್ಪ ತುಮಕೂರು ಮೂಲದ ಸರಸ್ವತಿ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ 2 ಗಂಡು ಮಕ್ಕಳಿದ್ದಾರೆ. ಅವರಲ್ಲಿ ಮೊದಲ ಮಗ ರವಿಶಂಕರ್ ಲಂಡನ್ನಲ್ಲಿ ಸೆಟಲ್ ಆಗಿದ್ದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು. ಇವರಿಗೆ ಮದುವೆ ಆಗಿದ್ದು 1 ಹೆಣ್ಣು 1 ಗಂಡು ಸೇರಿ 2 ಮಕ್ಕಳಿದ್ದಾರೆ. ಎರಡನೇ ಮಗ ಉದಯ್ ಶಂಕರ್ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಇವರಿಗೂ ಮದುವೆ ಆಗಿದ್ದು 1 ಗಂಡು ಮಗ ಮತ್ತು 2 ಟ್ವಿನ್ ಹೆಣ್ಣು ಮಕ್ಕಳಿದ್ದಾರೆ. ಅಂದ್ರೆ ಎಸ್.ಎಲ್. ಭೈರಪ್ಪರಿಗೆ ಒಟ್ಟು 5 ಜನ ಮೊಮ್ಮಕ್ಕಳು. ಎಸ್.ಎಲ್. ಭೈರಪ್ಪ ಹೊಸ ವಿಲ್. ಎಸ್.ಎಲ್. ಭೈರಪ್ಪ ಅವರು ಮಾಡಿಸಿದ್ದು ಎನ್ನಲಾದ ವಿಲ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ. ಅವರ ಅಪ್ಪಟ ಅಭಿಮಾನಿ ಫಣೀಶ್ ಈ ವಿಲ್ ಅನ್ನ ಬಹಿರಂಗಪಡಿಸಿದ್ದಾರೆ. ಈ ವಿಲ್ನಲ್ಲಿ ಭೈರಪ್ಪನವರು ಹಲವು ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನನ್ನ ಮಕ್ಕಳಾದ ಎಸ್.ಬಿ. ರವಿಶಂಕರ್ ಮತ್ತು ಉದಯ್ ಶಂಕರ್ ನನ್ನ ಅಂತ್ಯಕ್ರಿಯೆ ನೆರವೇರಿಸಬಾರ್ದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಕೂಡ ಅಂತಿಮ ಸಂಸ್ಕಾರ ನೆರವೇರಿಸುತ್ತಿದ್ದಾರೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ನನ್ನ ಯೋಗಕ್ಷೇಮದ ಬಗ್ಗೆ ನನ್ನ ಮಗಳಾಗಿ ಕಾಳಜಿ ವಹಿಸುತ್ತಿರುವ, ನನ್ನ ಸೂಚನೆ ಮೇರೆಗೆ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ ಸಹನಾ ವಿಜಯಕುಮಾರ್ ಅವರೇ ನನ್ನ ಅಂತ್ಯಕ್ರಿಯೆ ನೆರವೇರಿಸಬೇಕು. ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ನನ್ನ ಅಂತಿಮ ಸಂಸ್ಕಾರ ನಡಿಬೇಕು. ಜೊತೆಗೆ ಹುಟ್ಟೂರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಬೇಕು ಅಂತ ಬರೆಸಿದ್ರು. ಜೊತೆಗೆ ನನ್ನ ಮಗ ಉದಯ್ ಶಂಕರ್ಗೆ ಕೊಡಬೇಕು ಅಂತ ಹೇಳಿರುವ 50 ಲಕ್ಷ ರೂಪಾಯಿಯನ್ನು ಕೊಡಬಾರ್ದು ಅಂತ ಕೂಡ ವಿಲ್ನಲ್ಲಿ ಉಲ್ಲೇಖವಾಗಿದೆ. ಯಾರು ಈ ಸಹನಾ ವಿಜಯಕುಮಾರ್? ವಿಲ್ನಲ್ಲಿ ಇರುವಂತೆ ಸಹನಾ ವಿಜಯಕುಮಾರ್ ಅವರು ಕೂಡ ಮಗಳ ರೀತಿಯಲ್ಲಿ ಭೈರಪ್ಪ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಭೈರಪ್ಪ ಮಾನಸ ಪುತ್ರಿ ಸಹನಾ ವಿಜಯಕುಮಾರ್ ಬೆಂಗಳೂರು ಮೂಲದವರು. 46 ವರ್ಷದ ಇವರ ಪತಿ ಹೆಸರು ಸುದರ್ಶನ್ ಅಂತ. ಐಟಿ ಕ್ಷೇತ್ರದಲ್ಲಿದ್ದ ಸಹನಾ ಅವರಿಗೆ ಸಾಹಿತ್ಯದಲ್ಲಿ ತುಂಬಾನೇ ಆಸಕ್ತಿ ಇತ್ತು. ಎಸ್.ಎಲ್. ಭೈರಪ್ಪ ಅವರ ಅಪ್ಪಟ ಅಭಿಮಾನಿ ಕೂಡ ಆಗಿದ್ರು. ಕನ್ನಡಪ್ರಭ ಪತ್ರಿಕೆಗೆ ಅಂಕಣಗಳನ್ನ ಬರೀತಿದ್ದ ಸಹನಾ ಭೈರಪ್ಪ ಅವರ ಪುಸ್ತಕಗಳಲ್ಲಿ ಬರೋ ಮಹಿಳಾ ಪಾತ್ರಗಳನ್ನ ಉಲ್ಲೇಖಿಸ್ತಿದ್ರು. 2015 ಮಾರ್ಚ್ನಲ್ಲಿ ಕಾರ್ಕಳದಲ್ಲಿ ಎಸ್.ಎಲ್. ಭೈರಪ್ಪನವರಿಗೆ ಅಭಿನಂದನಾ ಸಮಾರಂಭವಿತ್ತು. ಕಾರ್ಯಕ್ರಮಕ್ಕೆ ಹೋಗಿದ್ದ ಸಹನಾ ಮೊದಲ ಬಾರಿಗೆ ಎಸ್.ಎಲ್. ಭೈರಪ್ಪರನ್ನ ಭೇಟಿ ಮಾಡಿದ್ರು. ಅಲ್ಲಿಂದ ಇಬ್ಬರ ನಡುವೆ ಪರಿಚಯ ಬೆಳೀತು. ಎಷ್ಟರ ಮಟ್ಟಿಗೆ ಅಂದ್ರೆ ಎಸ್.ಎಲ್. ಭೈರಪ್ಪ ಸಹನಾರನ್ನ ಮಗಳಂತೆ ನೋಡ್ತಿದ್ರು. ಸಹನಾ ಕೂಡ ಕೃತಿಗಳನ್ನ ಬರೆಯೋಕೆ ಶುರು ಮಾಡಿದ್ರು. ಆ ಕೃತಿಗಳಲ್ಲಿನ ತಪ್ಪುಗಳನ್ನ ಎಸ್.ಎಲ್. ಭೈರಪ್ಪ ಗುರುತಿಸ್ತಿದ್ರು. ಅದಕ್ಕೆ ತಕ್ಕಂತೆ ಸಹನಾ ಕೂಡ ತಪ್ಪುಗಳನ್ನ ತಿದ್ದಿ ಹೊಸದಾಗಿ ಪುಸ್ತಕಗಳನ್ನ ಬರೀತಿದ್ರು. ಹೀಗೆ ಕಳೆದ 10 ವರ್ಷಗಳಿಂದ ಎಸ್.ಎಲ್. ಭೈರಪ್ಪ ಜೊತೆ ಮಗಳ ರೀತಿಯಲ್ಲಿ ಸಹನಾ ವಿಜಯಕುಮಾರ್ ಆತ್ಮೀಯರಾಗಿದ್ರು. 8 ತಿಂಗಳ ಹಿಂದೆ ಮನೆ ಬಿಟ್ಟ ಭೈರಪ್ಪ. ಎಸ್.ಎಲ್. ಭೈರಪ್ಪ ಮತ್ತು ಅವರ ಪತ್ನಿ ಮೈಸೂರಿನ ಮನೆಯಲ್ಲಿ ವಾಸವಾಗಿದ್ರು. ಆದರೆ 8 ತಿಂಗಳ ಹಿಂದೆ ವಿವಿಧ ಕಾರಣಗಳಿಂದ ಎಸ್.ಎಲ್. ಭೈರಪ್ಪ ಆ ಮನೆಯಿಂದ ಹೊರಬಂದ್ರು. ತಮ್ಮ ಶಿಷ್ಯರಂತೆ ಇದ್ದ ಪತ್ರಕರ್ತ ವಿಶ್ವೇಶ್ವರ್ ಭಟ್ ಮನೆಗೆ ಬಂದ್ರು. ರಾಜಾಜಿನಗರದ ವಿಶ್ವೇಶ್ವರ್ ಭಟ್ ಮನೆಯಲ್ಲಿ ಹಲವು ದಿನ ಇದ್ರು. ನಂತರ ಭೈರಪ್ಪರ ಖಾಸಗಿತನಕ್ಕೆ ಧಕ್ಕೆ ಆಗಬಾರ್ದು ಅಂತ ತಮ್ಮದೇ ಒಂದು ಫ್ಲ್ಯಾಟ್ ಅನ್ನೇ ಬಿಟ್ಟುಕೊಟ್ರು ವಿಶ್ವೇಶ್ವರ್ ಭಟ್. ಇದಾದ್ಮೇಲೆ ಫ್ಲ್ಯಾಟ್ನಲ್ಲೇ ವಾಸವಾಗಿದ್ದ ಭೈರಪ್ಪ ಊಟ ತಿಂಡಿಗೆ ಅಂತ ವಿಶ್ವೇಶ್ವರ್ ಭಟ್ ಅವರ ಮನೆಗೆ ಬರ್ತಿದ್ರು. ವಿಶ್ವೇಶ್ವರ್ ಭಟ್ ಕೂಡ ಭೈರಪ್ಪ ಅವರ ಜೊತೆ ತುಂಬಾ ಆತ್ಮೀಯವಾಗಿದ್ರು. ವಿಶ್ವೇಶ್ವರ್ ಭಟ್ ಮೊದಲಿನಿಂದಲೂ ಭೈರಪ್ಪ ಪುಸ್ತಕಗಳನ್ನ ಓದಿಕೊಂಡು ಬಂದವರು. ನಂತರ ವಿಜಯ್ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಹಲವಾರು ವರ್ಷಗಳಿಂದ ವಾರಕ್ಕೊಮ್ಮೆ ಭೈರಪ್ಪ ಅವರಿಗೆ ಕರೆ ಮಾಡಿ ಮಾತನಾಡ್ಕೊಂಡು ಬಂದಿದ್ರು ವಿಶ್ವೇಶ್ವರ್ ಭಟ್. ಈ ಆತ್ಮೀಯತೆಯ ಕಾರಣದಿಂದಲೇ ಭೈರಪ್ಪ ವಿಶ್ವೇಶ್ವರ್ ಭಟ್ ಮನೆಗೆ ಬಂದಿದ್ರು. 8 ತಿಂಗಳ ಕಾಲ ಜೊತೆಗಿದ್ರು. ಕೊನೆಗೆ ಆಸ್ಪತ್ರೆಯಲ್ಲೂ ಇದ್ದು ಎಲ್ಲವನ್ನ ನೋಡಿಕೊಂಡವರು ಇದೇ ವಿಶ್ವೇಶ್ವರ್ ಭಟ್. ಟ್ರಸ್ಟ್ ಸ್ಥಾಪನೆ ವಿಚಾರಕ್ಕೆ ಗಲಾಟೆ.
ಮನೆಯಿಂದ ಹೊರಬಂದ ಎಸ್.ಎಲ್. ಭೈರಪ್ಪ ವಿಶ್ವೇಶ್ವರ್ ಭಟ್, ಮಾನಸಪುತ್ರಿ ಸಹನಾ ವಿಜಯ್ ಕುಮಾರ್ ಬಳಿ ಒಂದು ಆಸೆ ಬಿಚ್ಚಿಟ್ರು. ನಾನು ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟ ಬೇರೆ ಮಕ್ಕಳಿಗೆ ಆಗಬಾರ್ದು. ಒಂದು ಟ್ರಸ್ಟ್ ಸ್ಥಾಪಿಸಬೇಕು. ನಾನು ಗಳಿಸಿದ್ದೆಲ್ಲವನ್ನ ಆ ಟ್ರಸ್ಟ್ ಮೂಲಕ ಒಳ್ಳೆಯ ಕಾರ್ಯಗಳಿಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರು. ಮಾರ್ಚ್ ತಿಂಗಳಿಂದ ಹಠ ಮಾಡಿ ಕೊನೆಗೂ ಜೂನ್ ತಿಂಗಳಲ್ಲಿ ಹಿಡಿದ ಕಾರ್ಯವನ್ನ ಸಾಧಿಸಿಬಿಟ್ರು. ಟ್ರಸ್ಟ್ ರಿಜಿಸ್ಟರ್ ಆಯಿತು. ಈ ನಡುವೆ ಮೈಸೂರಿನಲ್ಲಿದ್ದ ಭೈರಪ್ಪನವರ ಪತ್ನಿ ಮತ್ತು ಮಕ್ಕಳು ಕೋರ್ಟ್ ಮೆಟ್ಟಿಲೇರಿದ್ರು. ಭೈರಪ್ಪಗೆ ಬುದ್ಧಿಮತ್ತೆ ಮತ್ತು ನೆನಪಿನ ಶಕ್ತಿ ಕುಂಠಿತವಾಗ್ತಿದೆ, ಅವರನ್ನ ನೋಡಿಕೊಳ್ಳುವ ಜವಾಬ್ದಾರಿ ನಮಗೆ ಕೊಡಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಎಸ್.ಎಲ್. ಭೈರಪ್ಪ ಕೋರ್ಟ್ಗೆ ಹೋಗಿ ತಮ್ಮ ಕುಟುಂಬಸ್ಥರಿಗೆ ಉತ್ತರ ಕೊಟ್ಟಿದ್ರು. ಬುದ್ಧಿಮತ್ತೆ ಮತ್ತು ನೆನಪಿನ ಶಕ್ತಿ ಎಲ್ಲವೂ ಸರಿ ಇದೆ ಅಂತ ಹೇಳಿದ್ರು. ಜೊತೆಗೆ ಇವೆಲ್ಲ ಆದ್ಮೇಲೆ ತಾವು 2022 ಮತ್ತು 2025 ಜನವರಿಯಲ್ಲಿ ಮಾಡಿಸಿದ್ದ ವಿಲ್ಗೆ ಜೂನ್ ಅಂತ್ಯದಲ್ಲಿ ತಿದ್ದುಪಡಿ ಮಾಡಿಸಿದ್ದಾರೆ. ಆ ಹೊಸ ವಿಲ್ಲೇ ಈಗ ವೈರಲ್ ಆಗ್ತಿರೋದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಎಸ್.ಎಲ್. ಭೈರಪ್ಪನವರು ಟ್ರಸ್ಟ್ ಮಾಡಿ ಆಸ್ತಿಯನ್ನೆಲ್ಲ ಬಡ ಮಕ್ಕಳಿಗೆ ಬಳಸೋಕೆ ಹೊರಟಿದ್ರಾ? ಈ ವಿಚಾರಕ್ಕೆ ಪತ್ನಿ ಮತ್ತು ಮಕ್ಕಳು ವಿರೋಧ ವ್ಯಕ್ತಪಡಿಸಿದ್ರ. ಇದೇ ಕಾರಣಕ್ಕೆ ಭೈರಪ್ಪ ತಮ್ಮ ಕುಟುಂಬಸ್ಥರ ಜೊತೆ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟಿದ್ರ ಅನ್ನೋ ಅನುಮಾನ ಮೂಡಿದೆ. ಫ್ರೆಂಡ್ಸ್, ಇದು ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ವಿಲ್ ರಹಸ್ಯವನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.